ಯುಗಾದಿ ಹಬ್ಬ ಬಂತು. ಹಬ್ಬದ ಮರುದಿನ ಮಾಂಸದ ಅಡುಗೆ ಮಾಡುವಂತಹದ್ದು ವಾಡಿಕೆ. ಅದೇ ಮಾಂಸಕ್ಕಾಗಿಯೇ ಇಲ್ಲಿ ಸಾವಿರಾರು ಜನರು ದುಡ್ಡನ್ನ ಹಾಕಿ ಕೈ ಸುಟ್ಕೊಂಡಿದ್ದಾರೆ. ಹೇಗೆ ಮತ್ತು ಎಲ್ಲಿ ಅಂದ್ರ ಬನ್ನಿ ಅದನ್ನೇ ತೋರಿಸ್ತೀವಿ. ಯುಗಾದಿಗೆಂದು ಮಾಂಸದ ಚೀಟಿ ಹಾಕಿಸಿ ಚೀಟಿಂಗ್, ಸಾವಿರಾರು ಜನರಿಗೆ ಕಿಲಾಡಿ ದಂಪತಿ ಉಂಡೆನಾಮ. ಪೊಲೀಸ್ ಠಾಣೆ ಮುಂದೆ ಮೋಸ ಹೋದವರ ಕಣ್ಣೀರು. ಗೇಟ್ಗೆ ಚೈನ್ ಬಳಸಿ ಬೀಗ ಹಾಕಿರುವ ಮನೆ ಮುಂದೆ ನಿಂತು ಕಣ್ಣೀರಾಗ್ತಾ ಇರುವ ಮಹಿಳೆಯರು. ಈ ಫೋಟೋದಲ್ಲಿ ಕಾಣ್ತಾ ಇರೋ ಪುಟ್ಟಸ್ವಾಮಿ ಗೌಡ ಎನ್ನುವ ವ್ಯಕ್ತಿಗೆ ಹಿಡಿಶಾಪ ಹಾಕ್ತಿರುವ ಜನ. ಈ ದೃಶ್ಯ ಕಂಡು ಬಂದದ್ದು ಗಿರಿನಗರದಲ್ಲಿ. ಅಷ್ಟಕ್ಕೂ ಈ ದಂಪತಿ ಮಾಡಿದ ಐನಾತಿ ಕೆಲಸದಿಂದಲೇ ಇವರು ಸಿಡಿದೆದ್ದಿದ್ದಾರೆ. ಯುಗಾದಿ ಹಬ್ಬದ ಸಾಮಗ್ರಿ ಮಾಂಸಕ್ಕಾಗಿ ಚೀಟಿ ಹಾಕಿದ್ದ ಸಾವಿರಾರು ಜನರಿಗೆ ಪುಟ್ಟಸ್ವಾಮಿ ಗೌಡ ಹಾಗೂ ಸೌಮ್ಯ ಎಂಬ ದಂಪತಿ ಮೋಸ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ತಗೊಂಬಂದು ಇವ್ರಿಗೆ ಕಟ್ಟಿದೀವಿ. ಇವ್ರು ಕಟ್ಟಿಯೋದಕ್ಕೆ ಒಂದು ಬುಕ್ಕಲ್ಲಿ ಬರೆದು ಕೂಡ ಕೊಟ್ಟವ್ರೆ. ಒಂದು ಸ್ವಲ್ಪ ಫೋನ್ ಪೇ ಮಾಡಿದ್ದೀವಿ, ಅದು ಕೂಡ ಸಾಕ್ಷಿ ಇದೆ. ಏನೋ ಒಂದು ನಂಬಿಕೆ ಮೇಲೆ ಕಟ್ಟಿದ್ರಿ. ಇವಾಗ ಇವ್ನು ಹಿಂಗೆ ಎತ್ಕೊಂಡು ಓಡೋಗಿ ಒಂದು ವಾರ ಆಯ್ತು. ಜನಕ್ಕೆ ನಾವೇನು ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಶುಕ್ರವಾರದಿಂದ ಗೊತ್ತಾಗಿದ್ದಣ್ಣ ನಮಗೆ. ಇಲ್ಲೇ ಕುತ್ಕೊಂಡು ಸಾಯ್ತಾ ಇದೀವಿ. ಮನೆ ಹತ್ರ ಹೋದ್ರೆ ಜನ ಬಿಡ್ತಾ ಇಲ್ಲ ನಮ್ಮನ್ನ. ನಿಮ್ಮನ್ನ ನೋಡಿ ನಾವು ಹಾಕಿರೋದು, ಯಾವನ್ನೋ ನೋಡಿ ನಾವು ಹಾಕಿಲ್ಲ. ನೀವು ಕೊಡಿ ಅಂತ ನಮ್ಮನೆ ಹತ್ರ ಬಂದು ನಮ್ಗೆ ಹಿಂಸೆ ಕೊಡ್ತಾವ್ರೆ. ಯುಗಾದಿ ಹಬ್ಬದ ಮಾಂಸದ ಚೀಟಿ ಹಾಕಿದ್ದವರಿಗೆ ಉಂಡೆನಾಮ ತೀಡಿ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿ ಪುಟ್ಟಸ್ವಾಮಿ ಫ್ಯಾಮಿಲಿ ಎಸ್ಕೇಪ್ ಆಗಿದೆ. ಕೂಡಲೇ ನಮಗೆ ನ್ಯಾಯ ಕೊಡಿಸಿ ಅಂತ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಯುಗಾದಿ ಹಬ್ಬಕ್ಕೆ ದುಡ್ಡು ಒಂದೇ ಸರಿ ಹೊಂದಿಸೋಕೆ ಆಗಲ್ಲ ಅಂತೇಳಿ ಮಟನ್ ಚೀಟಿ ಹಾಕಿದ್ವಿ. ಆದ್ರೆ ಇವರು ದುಡ್ಡು ಕಲೆಕ್ಟ್ ಮಾಡಿ ಐಟಂಗಳನ್ನು ಕೊಡದೆ ಎಸ್ಕೇಪ್ ಆಗಿದ್ದಾರೆ. ಇನ್ನು ಮೋಸ ಹೋದವರಲ್ಲಿ ಒಬ್ಬೊಬ್ಬರದ್ದು ಒಂದೊಂದ್ ತರ ಕಥೆ ಇದೆ. ಕಳೆದ 2-3 ವರ್ಷಗಳಿಂದ ಚೀಟಿ ಹಾಕಿದ್ವಿ, ಮಟನ್ ಹೋಳಿಗೆ ಸಾಮಗ್ರಿ ಕೊಟ್ಟಿದ್ರು. ಅದೇ ನಂಬಿಕೆ ಮೇಲೆ ಈ ಬಾರಿಯೂ ನೂರಾರು ಜನರು ಮಟನ್ ಚೀಟಿ ಹಾಕಿದ್ವಿ. 3-4 ದಿನಗಳ ಹಿಂದೆಯೂ ಪುಟ್ಟಸ್ವಾಮಿ ಈ ತಿಂಗಳ ಹಣ ಕಲೆಕ್ಟ್ ಮಾಡಿದ್ರು. ಇದೀಗ ನಮ್ಮನ್ನ ನಂಬಿ ಚೀಟಿ ಹಾಕಿದವರು ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ರು. 4-5 ವರ್ಷದಿಂದ ಪರಿಚಯ. ಈ ಸತಿ ರೇಷನ್ನು ಎಲ್ಲ ಕೊಟ್ಟರೆ 4ನೇ ಸತಿ ಆಗುತ್ತೆ. ಅದರಿಂದ ನಾವು ಸ್ವಂತ ಮನೆ ಅಂತೇಳಿ ಹೋದ ಸತಿ ನಾವು 745 ಕಾರ್ಡ್ ಮಾಡಿದ್ವಿ. ಈ ಸತಿ 500 ಕಾರ್ಡ್ ಮಾಡಿದ್ದೀವಿ. ಅದು ಕಮ್ಮಿ 500 ಕಾರ್ಡ್ ಮಾಡಿದ್ದೀವಿ. ಈಗ ಜನಗಳೆಲ್ಲ ಈಗ ನೀವು ಕೊಡಿ ಅಂತ ಕೇಳ್ತಾರೆ. ಎಲ್ಲಿಂದ ಕೊಡೋಕ್ಕ ಸರ್? ಪ್ರತಿ ತಿಂಗಳು ಇವ್ರಿಗೆ ಕಟ್ಟಿದ್ದೀವಿ. 1,96,000 ರೂಪಾಯಿ ಕಟ್ಟಿದ್ದೀನಿ ಸರ್. 490 ಕಾರ್ಡ್ ನಂದು. ಪ್ರತಿಯೊಬ್ಬರು ಹಾಕಿದ್ದಾರೆ. ಈಗ ಪ್ರತಿಯೊಬ್ಬರು ನಮ್ಮ ಹತ್ರ ಗಲಾಟೆ ಮಾಡ್ತಿದ್ದಾರೆ. ಒಟ್ಟಾರೆ ಯುಗಾದಿಯನ್ನ ಖುಷಿಯಿಂದ ಆಚರಿಸುವ ಆಸೆ ಈಗ ಮಣ್ಣು ಪಾಲಾಗಿದೆ. ಯಾರನ್ನೋ ನಂಬಿ ಸಾವಿರಾರು ಜನ ದುಡ್ಡು ಕಳೆದುಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ನಮ್ಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಆದ್ರೆ ಮುಂದೆ ಏನಾಗುತ್ತೆ ಕಾದು ನೋಡ್ಬೇಕು. ಈ ರೀತಿಯಾಗಿ ಯುಗಾದಿ ಕಾರ್ಡನ್ನು ಹಾಕಿಸ್ಕೊಂಡು ನಿಮಗೆ ಯುಗಾದಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಕೊಡ್ತೀವಿ, ಮಾಂಸವನ್ನು ಕೊಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಈ ರೀತಿಯಾಗಿ ಮೋಸ ಮಾಡಿ ಹೋಗಿದ್ದಾರೆ. ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಲಪಟಾಯಿಸ್ಕೊಂಡು ಹೋಗಿದ್ದಾರೆ. ಅಂದರೆ ಮೊದಲಿಗೆ ನಂಬಿಕೆ ಬರೆಸುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಜೊತೆಗೆ ಸ್ವಂತ ಮನೆ ಅನ್ನುವಂಥ ಕಾರಣಕ್ಕೆ ಇವೆಲ್ಲ ಹೇಳ್ಕೊಂಡು ಮೋಸ ಮಾಡಿದ್ದಾರೆ. ಒಟ್ಟಾರೆ ಹೆಣ್ಮಕ್ಳೇನಿದ್ದಾರೆ ಅವರೆಲ್ಲರೂ ಕೂಡ ಅವರ ಅಕ್ಕಪಕ್ಕದ ಮನೆಯವರು, ಅವರ ಸಂಬಂಧಿಕರು ಎಲ್ಲರಿಗಿಂದಲೂ ಕೂಡ ಕಾರ್ಡ್ಗಳನ್ನು ಹಾಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಅವರೆಲ್ಲರೂ ಕೂಡ ನಮ್ಮನ್ನು ಕೇಳ್ತಿದ್ದಾರೆ, ನಾವು ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ ಅನ್ನೋ ಥರದ ನೋವನ್ನು ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.